ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರೋಡ್ಗೆ ಗ್ರಾಮ ಪಂಚಾಯತ್ ವ್ಯವಹಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡಿದ ಮಹಿಳಾ ಕಾರ್ಮಿಕರಿಗೆ ಸಂಬಳ ನೀಡದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮಹಿಳಾ ಕಾರ್ಮಿಕರು ಸಿಸಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಬೀದಿ ದೀಪಗಳು ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಮಾಡದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕೆಲ ಸದಸ್ಯರ ವಿರುದ್ಧ ಗ್ರಾಮಸ್ಥರಿಂದ ಪಂಚಾಯತ್ಗೆ ಬೀಗ ಹಾಕಿ ಮುತ್ತಿಗೆ ಹಾಕಿದರು. ಕೂಲಿ ಕಾರ್ಮಿಕರ ಕೆಲಸ ಕೊಟ್ಟಿಲ್ಲ ಹೇಳಿದ್ರ ಯುವ ಕೇಳ್ರಿ ಶಿವ ಕೇಳ್ರಿ ಅಂತ ಹೇಳ್ತಾರೆ. ಇವ್ರು ಪಂಚಾಯತ್ ಒಳಗ ಯಾಕೆ ಕೆಲಸ ಮಾಡ್ತಾರೆ? ಶಿವ ಮತ್ತೆ ಇದು ನಮ್ಮ ದಿಢೀರ್ ಪ್ರತಿಭಟನೆಯನ್ನು ಮುಂದುವರಿಸಲಾಗುತ್ತದೆ. ಪಿಡಿಒ ಸೆಕ್ರೆಟರಿಗೆ ಅಧಿಕಾರ, ಪಿಡಿಒ ಸೆಕ್ರೆಟರಿಗೆ ಅಧಿಕಾರ, ಪಿಡಿಒ ಸೆಕ್ರೆಟರಿಗೆ ಅಧಿಕಾರ. ನೋಡ್ರಿ ಸರ, ಸುಮಾರು ನಮ್ಮ ತಾಂಡೆ ಮತ್ತು ಊರಿನಲ್ಲಿ ಸುಮಾರು 600 ಕೂಲಿ ಕಾರ್ಮಿಕರ ಕಾರ್ಡ್ಗಳಿವೆ. ನೀರು ಸರಿಯಾಗಿ ಬಿಡೋದ್ರಿ ಸರ, ನೀರ್ನು ಸುಮಾರು ಒಂದಿನ ಬಿಡುತ್ತಾರ ನೀರ್ನು. ಸುಮಾರು 678 ಕೂಲಿ ಕಾರ್ಮಿಕರ ಕಾರ್ಡ್ ಅದಾವ. ಅದ್ರ ಇವ್ರೇನ್ ಮಾಡ್ತಾರಂದ್ರ 10 ಜನಕ್ಕೆ ಹಾಕ್ಬಿಡುದು. ಅಂದ್ರೆ ತಮ್ಮ ಅನುಕೂಲಕ್ಕೋಸ್ಕರ ಇವ್ರು ಅಲ್ಲಿ ಇವ್ರಿಗೆ ತ್ರಾಸ ಆಗ್ಬಾರ್ದು, ಹೋಗಿ ಅವ್ರಿಗೆ ಅಟೆಂಡೆನ್ಸ್ ತಗೊಳ್ಳುವಂತ ತ್ರಾಸ ಇವ್ರು ಆಗ್ಬಾರ್ದು. 600 ಮಂದಿ ಒಳಗೆ 10 ಮಂದಿಗೆ ಇದು ಮಾಡಿದ್ರ ಇನ್ನುಳಿದ 668 ಮಂದಿ ಏನ್ ಮಾಡ್ಬೇಕ್ರಿ? ₹1 ಫಾಯ್ದಾನೇ ಇಲ್ಲ ಪಂಚಾಯತಿನಾಗ. ಯಾರ ಏನ್ರ ಕೇಳಕ್ ಹೋದ್ರೆ ನಮಗ್ ಗೊತ್ತಿಲ್ರಿ. ಪಿಡಿಒ ಕೇಳಿದ್ರೆ ಯುವ ಕೇಳ್ರಿ, ಯುವ ಕೇಳಿದ್ರೆ ಶಿವ ಕೇಳ್ರಿ ಅಂದ್ರ ನಾವು ಎಲ್ಲಿದ್ದ ನಮಗ್ ಗ್ರಾಮ ಪಂಚಾಯತಿಯಲ್ಲಿ ಸಂಬಂಧ ಪಡೋದಿಲ್ರ. ಗ್ರಾಮ ಪಂಚಾಯತಿ ಒಳಗೆ ಇವ್ರು ಪಿಡಿಒ ಮತ್ತೆ ಸೆಕ್ರೆಟರಿ ಇವ್ರೇನ್ ಪಗಾರ ತಗೊಳೋದಿಲ್ರ? ಏನಿಲ್ಲ ಇಲ್ಲಿ ಮತ್ತೆ ಇವ್ರು ಡ್ಯೂಟಿ ಮಾಡ್ತಾರೇನಿಲ್ಲ. ಸ್ಥಳೀಯ ಸರ್ಕಾರಕ್ಕೆ ನಾವು ಕೇಳಬೇಕಂದ್ರೆ ನಾವು ಹೋಗಿ ಕೇಳೋದೇನು? ತಾಲೂಕ್ ಪಂಚಾಯತ್ ಕೇಳಕ್ಕಾಗತ್ರ? ಈಗ ನಿಮ್ ದುಡ್ಡು ಪಗಾರ ಎಷ್ಟು ತಿಂಗಳು ಐತ್ರಿ? ಈಗ ಬರ್ಲಾರ ನೋಡ್ರಿ, ನಮಗ್ ಕೆಲಸನೇ ಕೊಟ್ಟಿಲ್ಲ ಸರ್. ಸುಮಾರು 21 ಕೆಲಸ ಕೊಟ್ಟಿಲ್ರಿ. ಕಾಣ ಏನ್ ಹೇಳ್ತಾರ್ರಿ ಅವ್ರು? ಇಲ್ರಿ, ಈಗ ಅಪ್ರೂವಲ್ ಆಗಿಲ್ರಿ, ಇದು ಮಾಡಿಲ್ರಿ. ಇವ್ರು ಎಸ್ಟಿಮೇಟ್ ಮಾಡಕ್ ಕೊಡುದಿಲ್ಲ ಸರ್. ಇನ್ನ ಮೇಲೆ ಹೋಗಿಲ್ಲ. ಇಲ್ಲಿಂದ ಹೋಗ್ತದ ಇವ್ರ ಕಳಿಸಿದ್ರೆ ಮೇಲೆ ಎಲ್ಲಿ ಹೋಗ್ತದ? ಬಂದಂತ ಅನುದಾನದ ಈಗ ಒಂದು ಶಿಶು ರೋಡ್ ಆಗ್ಲಿ, ಯಾವಾದ್ರ ಒಂದು ತುರ್ತು ಕೆಲಸ ಆಗ್ಲಿ, ಆಗಿದ ಕೆಲಸಕ್ಕೆ ಇನ್ನೊಮ್ಮೆ ಅದ್ರ ಮ್ಯಾಗ ಇದು ಮಾಡಿ ಒಂದು ಫೈಲ್ ರೆಡಿ ಮಾಡಿ. ಈಗ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಏನ್ ಕೇಳತ್ರಿ? ಫೈಲ್ ನೋಡಿದ್ರೆ ಓಕೆ. ಇಲ್ಲಿ ಬಂದ ಅವ್ರು ವೆರಿಫಿಕೇಶನ್ ಮಾಡೋದಿಲ್ಲ. ಇಲ್ಲ ಮತ್ತೊಂದು 2 ಲಕ್ಷದ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು 50,000 ಹೋಗತ್ತ, ಇವ್ರಿಗೆ ಒಂದು 50,000 ಹಿಂಗಾಗತ್ತ. ಮಾಹಿತಿ ಹಕ್ಕು ಹಾಕಿದ್ರೆ 48 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ಯಾರ ಸರ್. ಯಾವ ಕಾಮಗಾರಿ ಇದ್ದಾರೆ? ಎಲ್ಲ ಕಾಮಗಾರಿ ಸರ್, ಟೋಟಲ್ ಕಾಮಗಾರಿ. ಒಂದು ಮೋಟರ್ ಏನಿಲ್ಲ, ಇದು ನೀರಿನ ಪೈಪ್ಲೈನ್ ಹಿಡ್ಕೊಂಡು, ಒಂದು ಸಿಸಿ ರೋಡ್ ಹಿಡ್ಕೊಂಡು, ಒಂದು ದೇವಾಲಯದ ಕಂಪೌಂಡ್ ಹಿಡ್ಕೊಂಡು, ಒಂದು ಕೂಲಿ ಕಾರ್ಮಿಕರು ಮತ್ತೆ ಇವು ಆಗ್ತಾರೆ ನೋಡಿ ದನದ ಕೊಟ್ಟಿಗೆ, ಅವು ಇವು ಮತ್ತೆ ಅವ್ರನ್ನಾಗೂ ಪರ್ಸೆಂಟೇಜ್ ಇಟ್ಕೊಳ್ಳೋದ್ರಿ. ಯಾಕಂದ್ರೆ ಕೆಲವೊಂದು ಬಿಲ್ ಇರ್ತಾವ ಸರ್, ಅದ್ರ ಮ್ಯಾಗೂ ಪರ್ಸೆಂಟೇಜ್ ಇಟ್ಕೊಳ್ಳೋರಿ ಇವರು. ಮತ್ ನಿಮಗೆ ಯಾವ ಕೆಲಸ ಹಾಕಿದ್ರೆ ಮತ್ತೆ ಈ ಸದಸ್ಯ ಮತ್ತೆ ಅಧ್ಯಕ್ಷ ಅವ್ರು ಇದ್ದಾಗ ಅವ್ರ ಪರ್ಸೆಂಟೇಜ್ ಮ್ಯಾಗ ಅವ್ರ ಕಡೆ ಪರ್ಸೆಂಟೇಜ್ ತಿನ್ನೋದು. ಇವ್ರಿಗೆ ಏನಾಗ್ಬಿಟ್ಟ ಸರ್, ಊಟ ತಿನ್ನೋದು ಇವ್ರಿಗೆ ಏನಾಗ್ಬಿಟ್ಟದಂದ್ರೆ ಒಂದು ಹವ್ಯಾಸ ಆಗ್ಬಿಟ್ಟದ. ಮತ್ತೆ ಈಗ ನಾವು ಕರೆಕ್ಟ್ ಕೇಳಿದ್ರೆ ಮತ್ತೆ ನೀವೇ ಮಾಡಕತ್ತೀರೇನ? ನೀವೇ ಸರ್ಕಾರ ಏನ? ಅದೇ ರೀ ಸರ, ಸರ್ಕಾರ ಸುತ್ತಾರ ವರ್ಷ ಮತ್ತೆ ಇವ್ರು ವರ್ಷಕ್ಕೆ ಇವ್ರು ಯಾರಂತ? ಇವ್ರು ವರ್ಷಕ್ಕ ಇವ್ರು ಯಾರು? ಸರ್ ಇಲ್ಲಿ ಮಾತಾಡ್ರಿ. ಅಂದ್ರೆ ಸರ್ಕಾರ ಸುತ್ತಲೇ ಇತ್ತು ಅಥವಾ 50 ಮಂದಿಗೆ ಏಕಕಾಲಕ್ಕ ಅವ್ರಿಗೆ? ಒಂದ್ ನಿಮಿಷ ಸರ್, 50 ಮಂದಿ ಕೊಟ್ರೆ ಅವ್ರಿಗೆ ಬರ್ಬೇಕಾದ್ರೆ ಇಷ್ಟ ಜನ ಇದಾರಲ್ರಿ ಕೂಲಿಕಾರರು. ಇಷ್ಟೆಲ್ಲ ಕೂಲಿಕಾರರಿಗೆ 2 ಸಾರಿ GPS ಮಾಡ್ಬೇಕಲ್ಲ. ಫಸ್ಟ್ ಟೈಮ್ ಬೆಳಿಗ್ಗೆ ಬಂದ ತಕ್ಷಣ
ನಂತರ ಹಿಂದಗಡೆ ನಾವು GPS ಮಾಡ್ಕೊಂಡ್ ಬಂದಿನಿ ಸರ, ಹೊಳ್ಳಿ ಶಿವನನ್ನ ಕಳ್ಸಿನಿ. ಜನಸಂಖ್ಯೆ ಜಾಸ್ತಿ ಇದೆ. 15 ಮಂದಿಗೆ ಕೆಲಸ ಕೊಟ್ಬಿಡುದು. 3 ಜನ ಅವ್ರಿಗೆ ಕಟ್ಟಿದ್ದು ಅನುಕೂಲ ನಾಲ್ಕು ಆಗುವಂಗ ಅವ್ರಿಗೆ ತ್ರಾಸ ಆಗ್ಬಾರ್ದು. ನಾಳೆಗೆ ಸರಿ ಸರ್, ಅವ್ರಿಗೆ ನಿನ್ನೆ ಕೊಟ್ಟು ಇವತ್ತಿಂದ ಏನ್ ಮಾಡ್ರಿ ಅಂತ? ಏನೋ ನಿನ್ನೆ ಇವತ್ತು ನಾವು ಕೂಲಿಕಾರರು ನಾವು ಇಲ್ಲ, ಐದು ಬಡಬಗ್ಗರಲ್ಲಿ ಮಂದಿ ಹೋಗಿ ಕೆಲಸ ಕೆಲಸ ಮಾಡ್ಯಾವ. ನಿನ್ನೆ ಇವತ್ತಿಂದ ಏನ್ ಈಗ ಮಾಡ್ರಿ? ಸೆಕೆಂಡ್ GPS ಮಾಡಬೇಕು. ಊರಾಗ ಒಂದು 10 ಮಂದಿ ಹಿಡ್ಕೊತಾರೆ, ಯಾವ ಒಂದು ಎಣ್ಣೆ ಮರ ಹಾಕ್ಬಿಡೋದು. ಅಲ್ಲಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲರೂ GPS ಆಗುತ್ತೆ. ಸೆಕೆಂಡ್ GPS ಸರ ಏನು ಬಿಲ್ ಗಿಲ್ ಹೆಂಗಿರ್ತಾರ ಇವ್ರು? ಬಿಲ್ ನಿಮ್ಮ ಹೆಸರಲ್ಲಿ ಬಿಲ್ ಏನ್ರಿ ಹೆಂಗ? ಮಾಡಿದ ಕೆಲಸಗಳ ಮ್ಯಾಗ ಹಾಕೋದು ಬಿಲ್ ಎತ್ತದು. ಇಲ್ಲ ಅದ್ರಾಗ ಒಂದ್ 50 ಮಂದಿ ಮಾಡಿದ್ರ ಸರ, ನಿಮ್ದು ಹಗರಣ ತೆಗೆದ್ರೆ ಸುಮಾರು 41 ಲಕ್ಷ ರೂಪಾಯಿ ಹಗರಣ ಅದ. ಅದನ್ನ ಕೈ ಹಚ್ಚಿಲ್ಲ, ಮತ್ತೆ ಹಚ್ಚಿದ ಅಂದ್ರೆ ನೀವು ಏನು ಮೇಡಮ್ ಇರುವುದೇ ಇಲ್ಲ. ಕೇಳ್ರಿ ಒಂದ್ ಹಾ. ನಿಮಿಷ. ಈಗ ಸೆಕೆಂಡ್ ಬ್ಯಾಚ್ ನೀವು ಎಷ್ಟು ವ್ಯವಹಾರ ಮಾಡಿರಿ? ಏನು ಮಾಡಿದ್ರಿ? ನೀವು ಬಂದಿದ್ದಲ್ಲ, ಆಯ್ತ್ರಿ. ನೀವು ಬಂದಿನ ಒಟ್ಟ ವ್ಯವಹಾರ ಮಾಡಿದ್ರಿ. ನೀರಿಂದ ಎಷ್ಟು ಸಮಸ್ಯೆ ಮಾಡಿರಿ? ಸಮಸ್ಯೆ ಮಾಡಿದ್ರಿ? ಮೋಟರ್ ಪ್ರಾಬ್ಲಮ್ ಆಗಿದೆ. ಅದೇ ರೀ, 8 ದಿವಸ ಆಗಿದ್ದ. 8 ದಿವಸ ಮುಚ್ಚಿ ಮೋಟರ್ ರಿಪೇರಿ ಮಾಡೋರು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ನಾವು ಜಗಳ ಮಾಡಿ ನಮ್ಮ ಅಂದ್ರೆ ಜನ ಸತ್ ಮ್ಯಾಗ ಸಾಲ್ವ್ ಮಾಡದ ಖರ್ಚು ಮಾಡ್ಕೇಸಿ ಇರುತ್ತನ ಸಾಲ್ವ್ ಮಾಡ್ಬೇಕ್ರಿ ಅವ್ರಿಗೆ ನೀರಿಂದು. ಮೋಟರ್ ಸ್ವಲ್ಪ ಅಲ್ರಿ ಎಷ್ಟು ರೀ ತಿಂಗಳಾಗಟ್ಲೆ ಹೋಗಿದ್ದೇನದೇನ ಅದೇ ರೀ ಫೋನೇ ಎತ್ತಾಕತ್ತಿಲ್ಲ ಅವ್ರು. ಪತ್ರಕರ್ತರು ಫೋನೇ ಎತ್ತಾಕತ್ತಿಲ್ರಿ ಅವರು. ಪತ್ರಕರ್ತರು ಫೋನೇ ಎತ್ತಾಕತ್ತಿಲ್ಲ. ನಿಮ್ಮಂತರದೇನ್ ಫೋನ್ ಎತ್ತಾರ್ರಿ ಅವರು? ಒಂದೊಂದು ಮನೆಗೂ ನೀರು ಏನಿಲ್ಲ ನಮಗ ಎಲ್ಲ ಸರ್, ಇವು ಪಂಚಾಯತಿ ಸಿಬ್ಬಂದಿ ಅವರು ಬಂದಿಲ್ಲ. ಯಾರಾದ್ರೂ ಒಬ್ಬರಿಗೆ ಒಂದು ಕಾಲ್ ಮಾಡಿದ್ರೆ ಯಾರು ಶಿವ ಸರಿಗೆ ಕರೀರಿ, ಯುವ ಸರಿಗೆ ಕರೀರಿ, ಜಿಲ್ಲಾ ಪಂಚಾಯತ್ ಅವ್ರಿಗೆ ಕರೀರಿ, ತಾಲೂಕ್ ಪಂಚಾಯತ್ ಅವ್ರಿಗೆ ಕರೀರಿ. ಏನಾಗುದು ಒಮ್ಮೆ ನಿರ್ಣಯ ಮಾಡಿ. ಆ ವ್ಯವಸ್ಥೆ ನಮ್ಮ ನಡೆಯಂಗಿಲ್ಲ. ನಮ್ಮ ನಡೆಯೋದಿಲ್ಲ. ಬ್ಯಾಡ್ರಿ ಅವರು ಹಾ. ಮಾಡ್ಕೊಡ್ಬೇಕಿಲ್ಲ. ಗರ್ಪಟಿ ತುಂಬಿರಿ? ಗರ್ಪಟ್ಟಿ ತುಂಬಿಲ್ರಿ. ತುಂಬಿ ವರ್ಷ ಮ್ಯಾಲೆ 1.5 ವರ್ಷ ಆಯ್ತು. ಏನು ಮಾಡಿಕೊಟ್ಟಿಲ್ಲ. ಹಳ್ಳಿ 2,000 ರೂಪಾಯಿ ಖರ್ಚು ಮಾಡಿ ನಾನು ಕಾಂಟ್ರಾಕ್ಟ್ ಹೊಡ್ಕೊಂಡು ನಳ ಒಟ್ಟು ಕೊಯ್ಲಿ ಕುಂದಿಸ್ತಾನೆ ಇದೆ ಅದನ್ನ ನಡ್ರಿ ಕೊಡು ಅಂದ್ರೆ ಪಂಚಾಯತ್ ಇದ್ದಿದ್ದೆ ಏಟೆಟ್ಟು ಏನೋ ನಮಗೂ ಕೊಡಾಕ್ತಾ ಇರಲಿಲ್ಲ. ಏನಂತಾರೆ ಏನ್ ಮಾಡೋಣ್ರಿ? ಕೇಳ ಏನಂತಾರೆ ಅವರು? ಬಿಲ್ಲುನು ಕೊಡಾಕ್ತಾ ಇರಲಿಲ್ಲ, ಮಾಡಿನೂ ಕೊಡಾಕ್ತಾ ಇರಲಿಲ್ಲ. ನಾವ್ ಏನ್ ಮಾಡ್ಬೇಕ್ರಿ? ನಾವ್ ಮೊದಲು ಮಾಡಿ ಹಾಕಿ ಹಾಕೊಂಡಿರ್ತೇವಿ. ಅದನ್ನು ಇಲ್ರಿ. ಈಗ ಕೊಡೋದಿಲ್ಲ, ಏನ್ ಮಾಡ್ಕೊತಿ ಮಾಡ್ಕೋತಾರ. ಇವ್ರನ್ನ ಕೀಲಿ ಹಾಕೋದಾಗಲ್ಲ ನನಗ. ಹೊಡಿಜ ಮಾಡ್ತಾರೇನ್ರಿ ಇವ್ರು ಪಂಚಾಯತ್ ಏನ್ ಮಾಡ್ಕೊತಿ ಏನ್ ಮಾಡ್ಕೊತಿ ಅಂದಿಲ್ರಿ ಸರ್ ನೀವು ಮಾಡಿ ಕೊಡ್ತೀವಿ. ಲೇಟ್ ಹಂಗ ಮಾತಾಡೋಣ. ಸೀದಾ ಏನ್ ಹೇಳಿನಿ? ಏನ್ ಹೇಳ್ತೀನಿ? ಈಗ ಏನಾಯ್ತದು ನಾ ಹೇಳುದ ನೀವ್ ಮೊದಲು ಮಾತಾಡ್ತೀರಿ, ಏನ್ ಮಾತಾಡ್ತೀಯ? ಈಗ ನಾವೇನಿದ್ವಿ ಹಾಕ ನಿನ್ ಕೀಲಿಗೆ. ಒಂದ್ ನಿಮಿಷ ತಡ್ರಿ. ನೀ ಏನತ್ತಿ ಮಾಡಿಕೊಡ್ದಾಗತ್ತಿ ಮಾಡಿದಲ್ಲ ಈಗ ಓ ಸರ ನೀ ಇಲ್ಲ ಸಾರ್ವಜನಿಕ ಇಲ್ರಿ, ಸಾರ್ವಜನಿಕ ಅನುಕೂಲಕ್ಕೆ ಇರೋ ಅಥವಾ ನಿಮ್ಮ ಅನುಕೂಲಕ್ಕೆ ಮೊದಲ ರೆಡಿ ಕನೆಕ್ಷನ್ ಆಗಿತ್ತು. ಒಂದ್ ನಿಮಿಷ ರೀ. ಯಾವ್ದೊಂದು ಕೊಡ್ಬೇಕ್ರಿ ಹಿಂಗ ಇರ್ತಾರ ನಮ್ ಕೈಯಾಗಿ ಏನೈತಿ? ಏನಿದ್ರೆ ಒಂದ್ ನಿಮಿಷ ಮಾತಾಡ್ತಾರ. ಹಾ, ಈಗ ಮೊದಲ ಕನೆಕ್ಷನ್ ಕೊಟ್ಟಿದ್ದೀವಿ ಅಲ್ಲಿಗೆ. ಕಲೆಕ್ಷನ್ ಕೊಟ್ರ ನೀರ್ ಬರ್ಲಿಲ್ರಿ. ನೀರ್ ಬರ್ಲಿಲ್ಲ. ನೀರ್ ಬರ್ಲಿಲ್ಲ. 2ನೇ ಕನೆಕ್ಷನ್ ಮಾಡ್ಕೊಂಡ್ರು. 2ನೇ ಕನೆಕ್ಷನ್ ಮಾಡ್ಕೊಂಡು ಅಮೌಂಟ್ ಇವರೇ ಕೊಟ್ರ. ಹೌದಾ? ಬರೋಬರಿ ಕೊಟ್ಟಿನ್ರಿ. ನೀವು ಆ ಮಾತಿಗೆ ಏನಂದ್ರಿ? ಇಲ್ಲಿ ಕೇಳ್ರಿ, ನಮಗ್ ಕೊಡೋದಾಗುದಿಲ್ಲ ಅಂದ್ರಿ. ಸ್ವಲ್ಪ ತಡ್ರಿ. ನಿಮ್ ಮನೆಗೆ ನೀವು ತಗೊಂಡಿರ್ತೀರಿ, ನಮ್ ಮನೆಗೆ ನೀರ್ ನೀವು ತಗೊಂಡಿರಿ. ಒಂದ್ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಂದ್ರು. ಇಲ್ಲ ನಾ ಕೋರಿಗೆ ರೊಕ್ಕ ಕೊಟ್ಟಿನ ನಾವು ಕೋರಿಗೆ ಕೊಟ್ಟಬೇಕು ಅಂತ ಹೇಳಿ 2,000 ರೂಪಾಯಿ ಮ್ಯಾಲ್ ಕೊಟ್ರಿ, 2,500 ಕೊಟ್ಟಿನ್ರಿ ನಾನು. ನಾವು ಕೋರಿಗೆ ಕೊಡಬೇಕಂದ್ರೆ ಕೋರಿಗೆ ಅಲ್ಲಿ ಕೊಡಬೇಕು ಅಂತ ಕೈ ಹೇಳಿ ಮುಗಿದ್ರಿ ಎಲ್ಲ ಕಾಲ್ ಹಿಡ್ಕೊಂಡ್ರಿ ಇಲ್ಲಿ ಅವ್ರಿಗೆ. ಅಂದ್ರ ಸರ ಓ ಸರ ನಿಮ್ ಪಂಚಾಯತ್ ದುಡ್ಡು ಇಲ್ಲ ಅಂದಂಗಾಯ್ತು. ಪಂಚಾಯತ್ಯಾಗ ಅಂದ್ರೆ ಪಂಚಾಯತ್ಯಾಗ ನಿಮ್ ದುಡ್ಡು ಇಲ್ಲ ಅದಕ್ಕೆ ಅವ್ರ ಕೈಲಿ ಕೊಡ್ಸಾಕತ್ತೀರಿ ನೀವು. ಹಾ, 2 ಕನೆಕ್ಷನ್ ಆಗಿತ್ತು. ಏನ್ರಿ ಸರ್ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳಿ ಅಲ್ಲ ಮಾಡ್ಬೇಡ್ರಿ. ನಮ್ ಮರಾದಿ ಒಂದು ಇಲ್ಲ ಹೇಳಿ ನಾವು ಮಾಡಿಕೊಟ್ಟಿದ್ದೀವಿ. 2ನೇ ಕನೆಕ್ಷನ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಮತ್ತೆ ಮಾಡಿಕೊಡ್ತೀವಿ. ನೀ ಏನಂತಿ ಮಾಡ್ಕೊಡ್ದು ನೋಡಿ ಏನ್ ಮಾಡ್ಕೊತೀನಿ ನಮ್ ಬಲ್ಲಿ ಇಲ್ಲ ಅಂದಿಲ್ಲ. ಮಾಡಿಕೊಡ್ತೀನಿ. ಏ ಇಲ್ಲೇ ಅದನ್ನ ಕರಿತೀನಿ ಮತ್ತ ಕೋರಿಗೆ ಕೆಲಸ ಬರೀ ನಾ ಅವ್ರನ್ನ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ನನಗೆ? ಪ್ರೆಸಿಡೆಂಟ್ ಹಾಕೋರು ಯಾರು? ಇವತ್ತು ಎಷ್ಟು ಹೋದ ನೋಡ್ರಿ? ಯೂತ್ ಇಲ್ರಿ, ಇವತ್ತಿಂದ ಎಷ್ಟು? ಯೂತ್ ರೀ. ಅದು ಎಷ್ಟು ಅವ್ರಿಗೆ ಕೇಳ್ರಿ. ಪಂಚಾಯತಿ ಸಿಬ್ಬಂದಿ ಎಲ್ಲಿ ನೌಕರಿ ಏನ್ ಮಾಡತ್ತೀರಿ? ಪಂಚಾಯತಿ ಸಿಬ್ಬಂದಿ ಇದ್ರಲ್ಲ ಎಲ್ಲಿ ಕರೆಕ್ಟ್ ಮಾಡತ್ತೀರಿ? ಕರೆಕ್ಟ್ ಹೌದು ಹೌದು. ಮನ್ಯಾಗ ಮಾಡಕತ್ತಾರ ಎಲ್ ಮಾಡತ್ತಾರ ಕೇಳ್ರಿ. 20 ಜನ ಈಗ ಮನ್ಯಾಗ ಮಾಡ್ತಾರೋ ಆಫೀಸ್ನಾಗ ಮಾಡ್ತಾರೋ ಎಲ್ ಮಾಡ್ತಾರ ಕೇಳ್ರಿ ಪಂಚಾಯತ್ ವರ್ಕ್. ಮತ್ತ ಅವ್ರದ್ದು ಹಾಜರಿ ತಗೊಳ್ಳೋರು ಯಾರು? ಆ ಕೆಲಸ ಮಾಡೋರು ಯಾರು? 2 ದಿವಸ ಕೂಲಿ ಕೊಡೋರು ಯಾರು? ಈಗ 90 ಮಂದಿ ಇನ್ನು 80 ಮಂದಿ ಆಗ್ಬೇಕು. ಅಂದ್ರೆ ಈ ಪಂಚಾಯತಿಗೆ ಹೇಳೋರಿಲ್ಲ ಕೇಳೋ ಸರ್ವಾಧಿಕಾರಿ ಧೋರಣೆ ಐತೆ ಅಂತ ಹೇಳ್ರಿ. ನಾವು ಪ್ರತಿ ಸಲ ಇಲ್ಲಿ ಮೊದಲ ವಿಡಿಯೋ ಬಿಸ್ಕೊಂಡಿದ್ದಾಗ ನಾವು 300 ಮಂದಿ ನಾನೇ ಒಬ್ಬನೇ ದುಡ್ಸಿನ್ರಿ. 300 ಮಂದಿ ಒಂದ್ ನೀಟ್ ಸಮಸ್ಯೆ ಬೇಜವಾಬ್ದಾರಿ. ಅಂದ್ರೆ ಈ ಮೇಡಮ್ ಹಿರೇಕ್ ಇರ್ಬೋದು ಬೇಜವಾಬ್ದಾರಿ ಅಂತ ಹೇಳ್ತೀರಿ. ಅಂದ್ರೆ ಸಸ್ಪೆಂಡ್ ಮಾಡ್ಸ್ರಿ ಅವ್ರಿಗೆ ನಾನೇ ಇವ್ರ ಮನವಿ ಕೂಡ ಸಸ್ಪೆಂಡ್ ಮಾಡ್ಸಿರಲ್ಲ ಅಂತವ್ರಿಗೆ. ಮಾಡಬೇಕು. ಮತ್ ಮೇಲಾಧಿಕಾರಿಗಳಿಗೆ ನಾವ್ ಎಷ್ಟು ಸಲ ತಿಳಿಸಿದ್ರು ಅವ್ರು ಮಾಡಿದ್ರು.
ಅವ್ರದ್ದು ಏನ್ರ ಗಿಮಿಕ್ ಇರ್ಬೋದು. ಸರ ಸೆಕ್ರೆಟರಿ ಬಿಲ್ ಕಲೆಕ್ಟರ್ದು ವರ್ಕ್ ಹೆಂಗೈತ್ರಿ ಇಲ್ಲಿ ನಿಮ್ ಪಂಚಾಯತ್ಯಾಗ ಸರಿಯಾಗಿ ಬರ್ತಾರೋ ಬರಲ್ಲ? ಯಾವ್ದು ಹಿಡ್ಕೊಂಡು ಇದು ಕಂಪ್ಯೂಟರ್ ಆಪರೇಟ್ ಹಿಡ್ಕೊಂಡು ಏನು ಇಲ್ರಿ. ತಿಳಿದಂಗ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಏನಿಲ್ಲ. ಜನರ ಏನು ಜನರಿಗೆ ತಮ್ಮ ಅನುಕೂಲವಾಗಿ ನೌಕರಿ ಮಾಡಕತ್ತ ಅಂತ ಹೇಳ್ತೀರಿ. ಜನರಿಗೆ ಪಂಚಾಯತಿ ಅಭಿವೃದ್ಧಿ ಮಾಡುದು, ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುದು ಏನು ಇಲ್ಲ. ಅಂದ್ರೆ ಗುಂಡಾಗಿರಿ ಮಾಡ್ತಾರೇನ್ರಿ ಎದಿ ಮ್ಯಾಗ ಬರೋದು ಅಂದ್ರೆ? ಇಲ್ಲಿ ಹಳ್ಳಿ ರೀ ಅನ್ಎಜುಕೇಟೆಡ್ ಮಂದಿ ಜಾಸ್ತಿ. ನಿಮ್ದು ಏನ್ರ ಕೆಲಸ ತಾಲೂಕ್ ಪಂಚಾಯತಿ ಕೇಳ್ರಿ, ಗ್ರಾಮ ಪಂಚಾಯತಿ ಯಾಕಿರ್ಬೇಕಂತ? ಗ್ರಾಮ ಪಂಚಾಯತಿ ಯಾಕೆ ಮಾಡ್ಯಾರ ಕೇಳ್ರಿ. ಅದೇ ರೀ ತಾಲೂಕ್ ಪಂಚಾಯತ್ ಕೇಳ್ದ ಗ್ರಾಮ ಪಂಚಾಯತ್ ಕಿಲಿ ಹಾಕ್ರಲ್ಲ, ಕಿಲಿ ಹಾಕ್ರಿ. ಒಳಗೆ ಸ್ವಲ್ಪ ಅದು ಕುಂಠಿತ ಆಗ್ಯದ. ಈಗ ನೋಡ್ರಿ, ಈಗ ಕುಡಿ ನೀರಿನ ಸಮಸ್ಯೆ ಅಂತ ಹೇಳಕತ್ತಾರ ಸರ. ಕುಡಿ ನೀರಿನ ಸಮಸ್ಯೆ ಅಂತ ಹೇಳಕತ್ತಾರ. ಕುಡಿ ನೀರು ಮಾಡಿರಿ ಒಂದ್ ಪ್ರಾಬ್ಲಮ್ ಆಗಿದೆ. 2-3 ದಿನ ಹೋಲ್ಸ್ತಾರ. ತಿಂಗಳ ಸಮಸ್ಯೆ ಅಂತ ಹೇಳ್ತಾರಲ್ಲ, ಅವ್ರು ಏನ್ ಕುಡಿಬೇಕು? ಅವ್ರ ಒಟ್ಟಿಗೆ ಏನ್ ಕುಡಿಬೇಕು? ಅತಿ ಕಡು ಬಡೋದಾರ್ರಿ ಅವ್ರೆಲ್ಲ, ಅತಿ ಕಡು ಬಡೋದಾರ. ಅವ್ರಿಗೆ ಇಷ್ಟೆಲ್ಲ ನೀವು ಎಲ್ಲ ಅವ್ರಿಗೆ ಇಷ್ಟೆಲ್ಲ ಮೋಸ ಮಾಡೋದ್ರಿಂದ ನಿಮ್ಗೆ ಜನ ಮಾಡಿದ್ರು ಹೇಳಲ್ಲ. ಇಷ್ಟು ಜನ ಕೂಡಾಕತ್ತಾರ, ಮೂಲ ಉದ್ದೇಶ ಏನೋ ಸಮಸ್ಯೆ ಇದ್ರೆ ಬಂದಿರ್ತಾರಲ್ಲ. 3 ಮಂದಿ ಕರ್ಕೊಂಡ್ ಬರ್ತೀನಿ. ಈಗ ನೀವು 1 ಗಂಟೆಗೆ ಫಸ್ಟ್ GPS ಮಾಡಿದ್ರ 6 ಗಂಟೆಗೆ ಹೊಳ್ಳಿ ಮಾಡ್ಬೇಕ್ರಿ. 6 ಗಂಟೆ ತನಕ ಮತ್ತೆ ಲೇಬರ್ಗಳು ಏನ್ ಮಾಡ್ಬೇಕ್ರಿ? ನೀವೇನ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಯಾವಾಗ್ರಿ ಅದು ಫಸ್ಟ್ GPS ಆಫ್ಟರ್ನೂನ್ ನಿಮಗ ಬೇಕಾದ ಟೈಮಿಗೆ ಬಂದು ಬೇಕಾದ ಹೇಳಕ್ ಹೋಗ್ಯಾವ ಸರ್. ನೀವು ಹಂಗಾರ ನಿದ್ದೆ ಮಾಡ್ತೀರಿ, ಹಂಗಾರ ಬರೀ 6:40 ಅಲ್ರಿ ಒಂದ್ ಹೇಳಕ್ ಹೋಗಿ ಒಂದ್ ನೀರಿಲ್ಲ, ಏನು ಇಲ್ಲ. ಆನಂದಕ ಶಿವ ನೀವು ಏನಾರು ಏನ್ ಸುತ್ತ 25 ಮಂದಿ ಕಳಿಸಿಲ್ಲ, ಯಾರಿಗೂ ಸ್ಪಂದನೆ ಮಾಡಕತ್ತಿಲ್ಲ ನೀವು. ನರೇಗಾ ಕೆಲಸ ಮಾಡಾಕತ್ತೀರಿ. ಏನ್ ಸಮಸ್ಯೆ ಐತ್ರಿ ಈಗ? ಎಷ್ಟು ದಿನ ಆಯ್ತು ಮಾಡಾಕತ್ತಿ ಕೆಲಸ? ಈಗ ನೀವು ಕೆಲಸ ಏನ್ ಮಾಡಾಕತ್ತೀರಿ? ಅದೇ ಎಲ್ರಿ? ಕೆರೆ ಒಳಗ್ರಿ. ಎಷ್ಟು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ನಿಮ್ಗೆ? ಕೆಲಸ ಮಾಡವ್ರಿ, ದುಡ್ಡು ಹಾಕಾಕತ್ತಿಲ್ಲ, ನಿಮ್ದು ನೆಟ್ ಇದು ಬರಾಕತ್ತಿಲ್ಲ ಅನ್ನಕತ್ತಾರ. ತಂತ್ರಾಂಶ ಪ್ರಾಬ್ಲಮ್ ಆಗೈತದ್ರಿ. GPS ಮಾಡಾವತ್ನಿಗಲ್ರಿ ತಂತ್ರಾಂಶ ಪ್ರಾಬ್ಲಮ್ ಆಗೈತದ. ಬಟ್ ರೊಕ್ಕನೇ ಬಂದಿಲ್ಲ. ಕೆಲಸ ಮಾಡಿದ್ರೆ ರೊಕ್ಕ ಬಂದಿಲ್ಲ, ಪಗಾರ ಹಾಕಿಲ್ಲ. ಇವ್ರೇನ್ ಹೇಳ್ತಾರ್ರಿ? ಇವ್ರೇನಂತಾರ್ರಿ? ಇಲ್ರಿ ಪಂಚಾಯತ್ ಏನ್ ಹೇಳ್ತಾರ್ರಿ? ಪಂಚಾಯತ್ ಅವ್ರ ಏನಂತಾರ್ರಿ? ಇವರು ಇಡೋರ್ ಏನಂತಾರ್ರಿ? ಅಂದ್ರೆ ನೀವು ದುಡ್ದಿದ್ ದುಡ್ಡು ಕೊಡಾಕತ್ತಿಲ್ರಿ. ನೀವು ದುಡ್ದಿದ್ ಕೊಡಾಕತ್ತಿಲ್ಲ. ನೋಡ್ರಿ ಅವಾಗ ಹೋಗಿಲ್ರಿ ನಾವು ಗುತ್ತಿಸದಕ್ಕೆ ನಿಮ್ ಕೆವಾಸಿ ಮಾಡ್ಬೇಕು. ನಿಮ್ ಕಾಗದ ಬದಲಾಗಿ ಎಷ್ಟು ದಿನ ಮಾಡೋದ್ರಿ ಕೆವಾಸಿ? ಒಟ್ಟು ಪಗಾರ ಮಾಡಾಕತ್ತಿಲ್ರಿ ಇವ್ರು? ಒಟ್ಟು ಪಂಚಾಯತ್ ಅವರು ಪಗಾರೇ ಕೊಡಾಕತ್ತಿಲ್ಲ ಒಟ್ಟು. ಶಿವ ಮನಿ ಕಟ್ಟುದು ಜಾಗ ಸಂಬಂಧ ಒಂದು ವರ್ಷ ಐತ್ರಿ. ಇವ್ರಿಗೆ ಅರ್ಜಿ ಕೊಟ್ಟು ಮ್ಯಾಲ ಕಳ್ಸಿ ಅಂತಾರ, ಮ್ಯಾಲ ಕಳ್ಸಿಲ್ಲ ಕಿಲಿ ಕೊಡೋಣ. ಡಾಕ್ಟರ್ ಎಲ್ಲಿಕ್ ಮನೆ ರೊಕ್ಕ ತಗೊಳ್ಳೋದು
ಮಾಡ್ಕೊಡ್ದಾಗ ನಿಮ್ ಜವಾಬ್ದಾರಿ ನೀವು ವರ್ಕರ್ ಅದಾನ ಈಗ ಒಬ್ಬ ಬರ್ಲಿಲ್ಲ ನಾಳೆ ಬಾ ಮುಂಜಾನೆ ಬಾ ಒಂದಿನ ಬಿಟ್ಟು ಒಂದಿನ ಬಿಡ್ತಾರ ನೀರಿಂದು ಭಾಳ ತೊಂದರೆ ಆಗೈತೆ ಮತ್ತೆ ಅಲ್ಲಿ ಮುನ್ಸಿಪಾಲಿಟಿ ಕಚರಾ ಏನಾಯ್ತು ಅಂದ್ರೆ ತಾಂಡ್ಯದಾಗ ಒಟ್ಟು ತುಂಬಾ ಅವ್ರು ತುಂಬಾ ಪಂಚಾಯತ್